ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿ ಈ ದಿನ ದೇವರ ವಾಕ್ಯಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಈಗೋ ನಿಮ್ಮ ವಾಕ್ಯ ನಮಗೆ ಬೇಕು. ದೇವರೇ, ನಿಮ್ಮ ವಾಕ್ಯಗಳು ನಮಗೆ ಜ್ಞಾನೋದಯ ಉಂಟು ಮಾಡುತ್ತವೆ, ನಮಗೆ ಆದರಣೆಯನ್ನುಂಟು ಮಾಡುತ್ತವೆ, ನಮಗೆ ಧೈರ್ಯವನ್ನು ಹುಟ್ಟಿಸುತ್ತವೆ ಹಾಗೂ ನಮ್ಮನ್ನು ನಂಬಿಕೆಯಲ್ಲಿ ಅಭಿವೃದ್ಧಿಪಡಿಸುತ್ತವೆ. ನಿಮ್ಮ ವಾಕ್ಯಗಳು ನಮಗೆ ಎಷ್ಟೋ ಅವಶ್ಯಕವಾಗಿವೆ ಎಂದು ಗುರುತಿಸಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಏನ್ ಸಿಗುತ್ತೆ ಪ್ರಿಯರೇ? ದೇವರ ವಾಕ್ಯ ನಮಗೆ ಬಹಳ ಧೈರ್ಯ ಹುಟ್ಟಿಸುತ್ತದೆ, ನಮಗೆ ಜ್ಞಾನೋದಯವನ್ನುಂಟು ಮಾಡುತ್ತೆ, ನಮಗೆ ಆದರಣೆ ದೊರಕುತ್ತದೆ, ನಮಗೆ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತದೆ. ಹೌದಲ್ಲವೇ? ನಾವು ಮಾಡುವ ಪ್ರಾರ್ಥನೆಗಳು ಕೂಡ ನಾವು ಬೇಡಿದವುಗಳನ್ನು ದೇವರು ಒದಗಿಸುವ ಹಾಗೆ, ಅನುಗ್ರಹಿಸುವ ಹಾಗೆ ಅರ್ಥಗರ್ಭಿತವಾದ ಪ್ರಾರ್ಥನೆ, ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮಾಡುವ ಪ್ರಾರ್ಥನೆ ಅಭ್ಯಾಸ ಮಾಡಿಕೊಳ್ಳಬೇಕು. ವಾಡಿಕೆಯಂತೆ ಸರ್ವಸಾಧಾರಣವನ್ನುತ್ತಾರಲ್ಲವೇ, ಒಂದೇ ವಿಧವಾದ ಪದಗಳಿಂದ, ಮಾತುಗಳಿಂದ ಪ್ರಾರ್ಥನೆ ಮಾಡಿ ನಾನು ಬಹಳ ದೊಡ್ಡ ಪ್ರಾರ್ಥನೆ ಮಾಡಿದ್ದೇನೆ ಅಂದುಕೊಳ್ಳೋದಾದರೆ ಅದು ಅಜ್ಞಾನ. ದೇವರ ವಾಕ್ಯಕ್ಕೆ ಹೋಗೋಣ ಬನ್ನಿರಿ. ಈ ದಿನಮಾನಗಳಲ್ಲಿ ಬಹಳಷ್ಟು ಜನ ಔಷಧದ ಓಡಾಟಗಳಲ್ಲಿದ್ದಾರೆ. ಕೆಲವರಂತೂ ಸ್ಲೋ ಆ್ಯಂಡ್ ಸ್ಟಡಿ ಅನ್ನುತ್ತಾರಲ್ಲವೇ, ಅಂದರೆ ಪ್ರತಿಯೊಂದನ್ನು ನಿಧಾನವಾಗಿ, ದೃಢವಾಗಿ, ಪೂರ್ತಿಯಾಗಿ ಮಾಡುವವರಿರ್ತಾರೆ. ಅವಸರದಲ್ಲಿ ಆತುರ ಪಡುತ್ತಾ ಮಾಡುತ್ತಾ ಅನೇಕ ಕೆಲಸ ಮಾಡಿದ್ದೇವೆಂದು ಹೇಳುವವರಿಗಿಂತಲೂ ನಿಧಾನವಾಗಿ, ಚೆನ್ನಾಗಿ, ತಕ್ಕ ಸಮಯದಲ್ಲಿ ಕೆಲಸ ಮುಗಿಸೋದು ಬಹಳ ಉತ್ತಮ. ಚಿಕ್ಕಂದಿನಲ್ಲಿ ನಿಮಗೆ ಕತೆಗಳು ಹೇಳೇ ಇದ್ದಿರುತ್ತಾರೆ. ಈ ಕತೆಗಳು, ಗಾದೆ ಮಾತುಗಳು ನಮ್ಮೆಲ್ಲರಿಗೆ ಕೆಲವು ಸತ್ಯಗ್ರಹಿಸಿಕೊಳ್ಳಲು ಒಳ್ಳೆಯದಾಗಿರ್ತವೆ. ಯೇಸು ಕೂಡ ಕೆಲವು ಸಾಮ್ಯಗಳಿಂದಲೇ ಬೋಧಿಸಿದರು. ಒಂದು ಕತೆ ಇದೆಯಲ್ಲವೇ, ಒಮ್ಮೆ ಒಂದು ಮೊಲಕ್ಕೂ ಆಮೆಗೂ ಒಂದು ಪೈಪೋಟಿ ನಡೆದಿತ್ತಂತೆ. ನಿಮಗೆ ಗೊತ್ತಲ್ಲವೇ? ಮೊಲ ಏನ್ ಮಾಡಿತು? ಟಕ ಅಂತ ಓಡೋಡಿ ಹೋಗಿ ಮುಂದೆ ಸಾಗಿತು. ಆದರೆ ಆಮೆ ನಿಧಾನವಾಗಿ, ಸ್ಟಡಿಯಾಗಿ ನಡ್ಕೊಂಡು ಹೋಯಿತು. ಮೊಲ ಮುಂದೆ ಹೋಗಿ ಒಂದು ಸ್ಥಳದಲ್ಲಿ ನಿಂತುಕೊಂಡು ಹಿಂದಕ್ಕೆ ನೋಡಿದ್ರೆ ಆಮೆ ಎಲ್ಲಿದೆಯೋ, ಅದು ಯಾವಾಗ ಬರುತ್ತೋ ಯಾರಿಗೆ ಗೊತ್ತು ಎಂದು ಯೋಚಿಸಿ ಒಂದು ಗಿಡದ ಕೆಳಗಡೆ ಕೂತ್ಕೊಂಡು ತೂಕಡಿಸಿ ನಿದ್ರೆ ಹೋಯ್ತಂತೆ. ಅಷ್ಟರೊಳಗೆ, ಅಂದರೆ ಮೊಲ ನಿದ್ದೆಯಿಂದ ಎದ್ದೇಳೋದ್ರೊಳಗಾಗಿಯೇ ಆಮೆ ಗಮ್ಯಕ್ಕೆ ಸೇರಿಕೊಂಡಿತಂತೆ. ಹಾಗೆಯೇ ನಾವೇನೇನೋ ಕೆಲಸ ಮಾಡಿದ್ದೇವೆ ಅಂದುಕೊಂಡು ಯಾವುದೋ ಒಂದರಲ್ಲಿ ಸಿಕ್ಕಾಕೊಂಡು ಸ್ಟಕ್ ಆಗುವಂಥದ್ದು, ಅದು ಅವಸರದಲ್ಲಿ ಮಾಡುವ ಕೆಲಸ ಆಗಿರುತ್ತೆ. ಅದು ಯಾವಾಗಲೂ ಪೂರ್ತಿ ಮಾಡ್ಲಿಕ್ಕಾಗಲ್ಲ. ಯಾವನಾದ್ರೂ ಮನೆ ಕಟ್ಟಿಕೊಳ್ಬೇಕಾದ್ರೆ ಅವನು ಕೂತುಕೊಂಡು ಅದಕ್ಕೆ ತಕ್ಕ ಸಾಮರ್ಥ್ಯ ನನಗಿದೆಯಾ, ಸಂಪಾದನೆ ನನಗಿದೆಯಾ, ನನ್ನ ಟಾರ್ಗೆಟ್ ಏನಾಗಿದೆ, ಯಾವಾಗ ಮುಗಿಸುತ್ತೇನೆ, ಅದಕ್ಕೆ ನಾನು ಎಷ್ಟು ಖರ್ಚು ಮಾಡ್ತಿದ್ದೇನೆ, ಅದರಿಂದ ನನಗೆ ಎಷ್ಟು ಪ್ರಯೋಜನ, ಅದು ನನ್ನಿಂದ ಆಗುತ್ತದೋ ಎಂದು ಆಲೋಚಿಸಿ ಪ್ರಾರಂಭಿಸುವುದಾದರೆ ಕಟ್ಟಿ ಮುಗಿಸುತ್ತಾನಂತೆ. ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು ಕಟ್ತಿದ್ದಾರಂದುಕೊಂಡು ಪೈಪೋಟಿ ಮಾಡಿ ಸಾಲ ಮಾಡಿ ಕಟ್ಟಿದ್ರೆ ಶುರು ಅಂತೂ ಮಾಡ್ತಾರೆ, ಆದರೆ ಅನೇಕ ದಿನಗಳವರೆಗೂ ಅವರ ಕೆಲಸ ಹಾಗೆಯೇ ನಿಂತು ಹೋಗಿರುವುದನ್ನು ನಾವು ನೋಡ್ತೇವೆ. ಪ್ರಸಂಗಿ ಪುಸ್ತಕದ 9ನೇ ಅಧ್ಯಾಯದ 11ನೇ ವಚನ ಓದುತ್ತೇನೆ ಕೇಳ್ರಿ. ಸೊಲೊಮೋನನ ಮನೋನೇತ್ರಗಳು ಬೆಳಗಿದಾಗ ದೈವಜ್ಞಾನದಿಂದಲೂ ಅನುಭವದಿಂದಲೂ ಬರೆದಿರುವ ಮಾತುಗಳನ್ನು ಈ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲವಿಲ್ಲ ಎಂಬುದಾಗಿ ಗೊತ್ತಾಯಿತು ಅನ್ನುತ್ತಾನೆ. ವೇಗಿಗಳಿಗೆ ಓಟದಲ್ಲಿ ಗೆಲವಿಲ್ಲ. ವೇಗಿಗಳು ಅಂದರೆ ಬಹಳವಾಗಿ ಓಡುವಂಥವರು, ವೇಗವಾಗಿ ಓಡುವಂಥವರು ಪಂದ್ಯದಲ್ಲಿ ಗೆಲ್ಲುವುದಿಲ್ಲ. ಬಲಿಷ್ಠರಿಗೆ ಯುದ್ಧದಲ್ಲಿ ಜಯ ಆಗುವುದಿಲ್ಲ. ಆಮೇಲೆ ಆ ಮುಂದಿನ ವಚನ ಏನು ಹೇಳುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಜ್ಞಾನಿಗಳಿಗೆ ಅನ್ನ ಸಿಕ್ಕುವುದಿಲ್ಲ, ವಿವೇಕಿಗಳಿಗೆ ಧನ ಲಭಿಸುವುದಿಲ್ಲ, ಅಂದರೆ ಬುದ್ಧಿವಂತರಿಗೆ. ಪ್ರವೀಣರಿಗೆ ದಯೆ ದೊರಕುವುದಿಲ್ಲ. ಇದೇನು ಪ್ರಿಯರೇ, ವಿಚಿತ್ರವಾಗಿದೆ ಅಲ್ಲವೇ?
ಓಟಗಾರರು ಓಟದಲ್ಲಿ ಗೆಲ್ಲುವರು, ಬಲಿಷ್ಠರು ಜಯ ಹೊಂದುವರು, ಜ್ಞಾನವುಳ್ಳವರು ಆಹಾರವನ್ನು ಸಂಪಾದಿಸಿಕೊಳ್ಳುವರು, ವಿವೇಕಿಗಳು ಧನವನ್ನು ಹೊಂದಿಕೊಳ್ಳುವರು ಅನ್ನುವಂಥದ್ರ ಬದಲಿಗೆ ನೀವು ಎಷ್ಟೇ ಚುರುಕಾಗಿದ್ರೂ ನೀವು ಕೆಲವೊಂದು ಸಾರಿ ಗೆಲ್ಲುವುದಿಲ್ಲ, ಸೋತು ಹೋಗ್ತೀರಿ. ನೀವು ಎಷ್ಟೇ ಬಲವುಳ್ಳವರಾಗಿದ್ದರೂ ನೀವು ಕೂಡ ಯುದ್ಧದಲ್ಲಿ ಜಯ ಹೊಂದೋದಿಲ್ಲ. ನಿಮಗೆ ಎಷ್ಟೇ ಜ್ಞಾನ ಇದೆ ಅಂದುಕೊಂಡ್ರೂ ಆಹಾರವು ಕೂಡ ಉಳಿತಾಯ ಮಾಡಿಕೊಳ್ಳಲಾರ್ದ ಪರಿಸ್ಥಿತಿ ಬರುತ್ತೆ, ಸಂಪಾದಿಸಿಕೊಳ್ಳಲಾರ್ದ ಪರಿಸ್ಥಿತಿಗೆ ಬಿದ್ದೋಗ್ತೀರಿ. ಏನೇನೋ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಯಾರದ್ದೋ ಫೇವರ್ ಪಡ್ಕೊಳ್ಳೋಣ, ದಯೆ ಪಡ್ಕೊಳ್ಳೋಣ ಅಂದುಕೊಳ್ಳುವಂಥವ್ರಿಗೆ ಅದು ಹೊಂದಿಕೊಳ್ಳೋದಿಲ್ಲ ಅಂತೆ. ಇದು ನಿಜ ಅಂತೀರಾ ಸುಳ್ಳಂತೀರಾ ನೀವೇ ಹೇಳಿ. ಅವನು ಬಹಳ ಚೆನ್ನಾಗಿ ಮುಂದೆ ಸಾಗ್ತಿದ್ದಾನೆ, ನನಗಿಂತಲೂ ವೇಗವಾಗಿ ಓಡಬಲ್ಲನು ಎನ್ನುವಂಥವನಿಗೆ ನೀವು ಎಂದಿಗೂ ದಾಟಿ ಹೋಗಲಿಲ್ಲವೋ? ಆಲೋಚಿಸಿ ನೋಡಿ, ಜ್ಞಾಪಕ ಮಾಡಿಕೊಳ್ಳಿರಿ. ನಮಗಿಂತಲೂ ಮುಂದೆ ಕೆಲವರು ಓಡ್ತಾರೆ. ನಾವು ಏನಾದರೂ ಒಂದು ಓಟದಲ್ಲಿದ್ರೆ ಅವರು ಮುಂದೆ ಓಡುವಾಗ ಅವರೇ ಗೆಲ್ಲುತ್ತಾರೆ ಅಂದ್ಕೊಳ್ತೇವೆ. ಇವರೇ ಗೆದ್ದುಬಿಡ್ತಾರೆ. ಕೊನೆಯ ಹಂತ ಬರುವ ತನಕ ಅವರು ಮುಂದೆಯೇ ಹೋಗ್ತಿರ್ತಾರೆ. ಅಷ್ಟೊಂದು ರೀತಿಯಾಗಿ ವೇಗವಾಗಿ ಓಡ್ತಾನೆ, ಹತ್ತಿರ ಬಂದಾಗ ಸ್ಲೋ ಆಗ್ತಾನೆ. ಆಗ ಹಿಂದೆ ಬರುವಂಥವನು ಅಲ್ಲಿಯವರೆಗೂ ನಿಧಾನವಾಗಿ ಓಡಿದವನು ಒಂದೇ ಸಾರಿ ಮುಂದೆ ಓಡಿ ಗೆಲ್ಲುತ್ತಾನೆ. ಅದಕ್ಕೆ ಬಹಳಷ್ಟು ಸಾರಿ ಬಲದಿಂದಲ್ಲದೆ ಅದಕ್ಕೆ ಪ್ಲಾನ್ ಅಂದರೆ ಅದಕ್ಕೊಂದು ಏನು ಹೇಳೋಣ, ಅದಕ್ಕೆ ಒಂದು ಪ್ರಣಾಳಿಕೆ ಹಾಕಿಕೊಳ್ಳುವುದರ ಮೂಲಕ ಜಯ ಕಾಣಬಹುದು. ದೇವರು ಪ್ರಣಾಳಿಕೆ ತಿಳಿಸ್ತಾರೆ ಗಿದಿಯೋನನಿಗೆ. ಅವನತ್ರ ಇದ್ದಿದ್ದು ಸ್ವಲ್ಪ ಸೈನಿಕರು. ಎದುರಾಳಿಯ ದೊಡ್ಡ ಸೈನ್ಯ ಜಯಿಸಬೇಕಾದ್ರೆ ಪ್ರಣಾಳಿಕೆ ಬೇಕಿತ್ತು. ಕಡಿಮೆ ಜನರಿಂದ ಹೆಚ್ಚು ಜನರನ್ನು ಜಯಿಸಿದ. ಯಾವತ್ತೇ ಆಗಲಿ ನೆನ್ಪಿಟ್ಕೊಳ್ಳಿ ಪ್ರಿಯರೇ, ನಿಮಗೆಷ್ಟೇ ಬಲವಿದ್ದರೂ, ಜ್ಞಾನವಿದ್ದರೂ, ಎಷ್ಟೇ ಬಲವಿದ್ದರೂ, ಬುದ್ಧಿವಂತಿಕೆ ಇದ್ದರೂ, ಶಕ್ತಿ ಇದ್ದರೂ, ಸಾಮರ್ಥ್ಯವಿದ್ದರೂ, ಇನ್ನೊಂದು ಮಾತು ಅಲ್ಲೇ ಇದೆ ನೋಡಿ. ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ. ಅಂದರೆ ಕಾಲಕ್ರಮೇಣವಾಗಿ ಎಲ್ಲರಿಗೂ ದೊರಕುವುದು ಎಂದು ತಿಳ್ಕೊಂಡೇನೋ ಅನ್ನುತ್ತಾನೆ. ಅದೃಷ್ಟ ವಶವಾಗಿ, ಕಾಲವಶವಾಗಿ. ಅದೃಷ್ಟ ಅಂದ ಕೂಡಲೇ ನಮಗೇನೋ ಲಕ್ಕಿಯಾಗಿ ಬರುತ್ತೆ ಅಂದುಕೊಳ್ತಾರೆ. ಹಾಗಲ್ಲ ಪ್ರಿಯರೇ. ಅದೃಷ್ಟ ಎನ್ನುವಂಥದ್ದು ದೇವರ ಅವಕಾಶ ಆಗಿದೆ, ದೇವರ ಸಮಯವಾಗಿದೆ. ದೇವರ ಸಮಯದಲ್ಲಿ ನಾವು ಜಯಿಸುತ್ತೇವೆ ಆತನ ಸಹಾಯದೊಂದಿಗೆ. ದೇವರು ಕೊಟ್ಟಿರುವಂತಹ ಅವಕಾಶದ ಮೇರೆಗೆ ಚಿಕ್ಕವರು ದೊಡ್ಡವರನ್ನು ಕೂಡ ಜಯಿಸುವಂಥದ್ದನ್ನು ನಾವು ನೋಡಬಹುದು. 9 ಅಡಿಯಷ್ಟು ಎತ್ತರ ಇರುವಂತಹ ಗೊಲಿಯಾತನನ್ನು ಜಯಿಸುವುದಕ್ಕಾಗಿ ದೇವರು ಉಪಯೋಗಿಸಿಕೊಳ್ತಾರೆ ಒಬ್ಬ ಚಿಕ್ಕ ಹುಡುಗನಾದ ದಾವೀದನಿಗೆ. ಅನೇಕ ಸಾರಿ ನಾವು ನನ್ನ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮದಿಂದಲೇ ಆಗುತ್ತದೆ ಎಂಬ ವಾಕ್ಯ ನಂಬುತ್ತಾ ಇಲ್ಲ. ಎಂದೇ ಆಗಲಿ ನಿಮ್ಮ ಅಸಮರ್ಥತೆ ನೋಡಿ ಕುಗ್ಗಿ ಹೋಗಬಾರದು. ನಿಮಗಿಂತಲೂ ಎದುರಿರುವವರು ಬಹಳ ತಿಳುವಳಿಕೆಯುಳ್ಳವರು, ಜ್ಞಾನವುಳ್ಳವರು, ಬಹಳ ಬಲವುಳ್ಳವರಾಗಿದ್ದಾರೆ, ಬಹಳ ಮುಂದೆ ಸಾಗ್ತಿದ್ದಾರೆ ಎಂದು ಅವರನ್ನು ನೋಡಿ ಅಸೂಯೆ ಪಡಬಾರದು. ದೇವರಿಗಿಂತಲೂ ಮುಂದೆ ಓಡುವಂಥವನು ಎಂದಿಗೂ ಉದ್ಧಾರವಾಗುವುದಿಲ್ಲ. ಅದೇ ರೀತಿ ದೇವರ ಜೊತೆಗೆ, ದೇವರ ಪಕ್ಕದಲ್ಲಿ ನಡೆಯದೆ ಹಿಂದಕ್ಕೆ ನಡೆಯುವವನು ಕೂಡ ಉದ್ಧಾರವಾಗಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, ಬುದ್ಧಿ ಜ್ಞಾನವಿಲ್ಲದಂತಹ ಕುದುರೆಗಳಂತೆಯೂ ಹೆಸರು ಕತ್ತೆಗಳಂತೆಯೂ ಇರಬೇಡಿರಿ ಎಂದು ವಾಕ್ಯ ಹೇಳುತ್ತೆ. ಕುದುರೆಗಳ ಹಾಗಿರಬೇಡಿರಿ, ಹೆಸರು ಗತ್ತೆಗಳ ಹಾಗೆ ಇರಬೇಡಿರಿ. ಕುದುರೆಗಳು ಏನ್ ಮಾಡ್ತವೆ? ಮುಂದಕ್ಕೆ ಓಡ್ತವೆ. ಕತ್ತೆಗಳೇನ್ ಮಾಡ್ತವೆ? ಹಿಂದಕ್ಕೆ ಬರ್ತವೆ. ನಿನಗೆ ಆಲೋಚನೆಯನ್ನು ಹೇಳಿ ನೀನು ನಡೆಯಬೇಕಾದ ಮಾರ್ಗವನ್ನು ನಿನಗೆ ಬೋಧಿಸ್ತೇನೆ. ಸೊ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವಂಥದ್ದು ನಮ್ಮ ಜೀವಿತದಲ್ಲಿ ಪೂರ್ತಿಯಾಗಿ ಬಿಟ್ಟು ಬಿಡಬೇಕು. ನಿಮಗೆ ಬಲ ಇರುವುದರಿಂದ ನೀವು ಜಯಿಸಿದ್ದೀರಿ, ನಿಮಗೆ ಜ್ಞಾನ ಇರೋದರಿಂದ ನೀವು ಸಂಪಾದಿಸಿದ್ದೀರಿ, ನೀವು ವಿದ್ಯಾಭ್ಯಾಸ ಮಾಡಿರುವುದರಿಂದ ಉದ್ಯೋಗ ಸಿಕ್ಕಿದೆ, ಹೌದಲ್ಲವೇ? ನಿಮಗೆ ರೆಕಮೆಂಡೇಶನ್ ಇದ್ದಿರೋದ್ರಿಂದ ನೀವು ಉನ್ನತ ವ್ಯಕ್ತಿ ಆದ್ರಿ ಎಂಬುದಾಗಿ ಹಾಗೆ ಅಂದುಕೊಳ್ಳುವ ಮನಸ್ತತ್ವವನ್ನು ಬಿಟ್ಬಿಟ್ಟು, ನನ್ನ ದೇವರು ತನ್ನ ಸಮಯದಲ್ಲಿ ನನಗೆ ಸಮಸ್ತವನ್ನು ಸಿದ್ಧ ಮಾಡಿಕೊಡ್ತಾರೆ. ನನಗೋಸ್ಕರ ದೇವರು ಏರ್ಪಡಿಸಿಟ್ಟಿರುವ ಒಂದು ಸಮಯವಿದೆ, ಒಂದು ಅವಕಾಶವಿದೆ. ದೇವರು ಕೊಟ್ಟ ಅವಕಾಶಗಳು ಬಹಳ ಬೆಲೆಯುಳ್ಳವುಗಳಾಗಿವೆ. ನೀವು ಅವುಗಳನ್ನು ಬಳಸುವಾಗ, ನಿಮಗಿರುವವುಗಳಲ್ಲಿ ಚಿಕ್ಕದಾಗಿರುವುದನ್ನು ಕೂಡ ಬಳಸುವಾಗ
ಅದು ದೊಡ್ಡ ಜಯ ತಂದುಕೊಡಲು ಕಾರಣವಾಗುತ್ತೆ. ನಿಮಗೆ ಯಾವಾಗ ಯಾವುದು ಅವಶ್ಯಕವಾಗಿರುತ್ತದೋ ಅವಾಗ ಅದೊಂದು ಬಹುಶಃ ಒಂದು ಚಿಕ್ಕ ಮಾತಾಗಿರ್ಬೋದು. ಚಿಕ್ಕ ಜ್ಞಾನದೊಂದಿಗೆ ಚಿಕ್ಕ ಕೆಲಸ ನೀವು ಮಾಡುವಾಗ ದೊಡ್ಡ ಕಾರ್ಯ ಸಾಧಿಸುವುದಕ್ಕೆ ಅದು ಕಾರಣವಾಗುತ್ತೆ. ಎಂದಿಗೂ ಕೂಡ ಮುಂದಕ್ಕೆ ಸಾಗುವಂಥವರನ್ನು ನೋಡಿ ಗಾಬರಿಗೊಳ್ಳಬೇಡಿ, ಅವರೊಂದಿಗೆ ಹೋಲಿಸಿಕೊಂಡು ದಿಗುಲು ಪಡಬೇಡಿ. ಯೇಸು ಹೇಳಿದ್ದಾರೆ, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯದವನು ತನ್ನ ಮನೆಯನ್ನು ಉಸಿಬಿನ ಮೇಲೆ ಕಟ್ಟುವವನಿಗೆ ಸಮಾನನಾಗಿರ್ತಾನೆಂದು ಹೇಳಿದ್ದಾರೆ. ಉಸಿಬಿನ ಮೇಲೆ ಮನೆ ಕಟ್ಟುವುದು ಅಂದರೆ ಅದರ ಅರ್ಥ ಅಸ್ಥಿವಾರವಿಲ್ಲದೆ ಮನೆ ಕಟ್ಟುವುದು, ಅದು ಬೇಗ ಮುಗಿದೋಗುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ. ಹೌದಲ್ಲವೇ? ಬೇಗ ಮುಗಿಸಬಹುದು ಬಿಲ್ಡಿಂಗ್ ಕೆಲಸ. ಆದರೆ ಬುನಾದಿಯನ್ನು ಅಗೆದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿ ಅದರ ಮೇಲೆ ಎಷ್ಟಂತಸ್ತು ಕಟ್ಟಿದ್ರೂ ಕೂಡ ಅದು ದೃಢವಾಗಿ ನಿಲ್ಲಬೇಕೆನ್ನುವವನು ಇನ್ನಷ್ಟು ಆಳವಾಗಿ ಅಗಿದು ಗಟ್ಟಿಯಾದ ಅಸ್ಥಿವಾರ ಹಾಕ್ತಾನೆ. ಅವನು ಮಾಡೋದು ಯಾರಿಗೂ ಕಾಣಿಸಲ್ಲ, ಅದು ಭೂಮಿ ಕೆಳಗಿರುತ್ತೆ, ಬಹಳ ಬಂಡವಾಳ ಹಾಕ್ತಾನೆ. ಆದರೆ ಅಂತಹ ಅಸ್ಥಿವಾರದ ಮೇಲೆ ಕಟ್ಟಲ್ಪಟ್ಟಿರುವ ಮನೆ ಕಟ್ಟಿ ಮುಗಿಸುವುದಕ್ಕಾಗಿ ಆಲಸ್ಯವಾಗಬಹುದೇನೋ, ಆದರೆ ಗಾಳಿ ಬಂದಾಗ, ತುಫಾನು ಬಂದಾಗ ಉಸಿಬಿನ ಮೇಲೆ ಕಟ್ಟಲ್ಪಟ್ಟಿರುವ ಆ ಒಂದು ಮನೆ ಕುಸಿದು ಬೀಳುತ್ತೆ, ಕೊನೆಗೆ ಪೂರ್ತಿಯಾಗಿ ಹಾಳಾಗಿ ಹೋಗುತ್ತೆ. ಆದರೆ ಬುನಾದಿಯ ಮೇಲೆ ಕಟ್ಟಲ್ಪಟ್ಟಿರುವ ಮನೆ ಗಾಳಿ ಮಳೆಯನ್ನು ತಾಳಿಕೊಂಡು, ತುಫಾನನ್ನು ತಾಳಿಕೊಂಡು ನಿಲ್ಲುತ್ತದೆ. ಉಫ್ ಅಂದರೆ ಹಾರಿ ಹೋಗುವಂಥದರ ವಿಷಯದಲ್ಲಿ ತೌಕಿಸದೆ, ದೇವರ ಸಮಯ, ದೇವರ ಚಿತ್ತ, ದೇವರ ಮಾತಿನ ಪ್ರಕಾರ ನೀವು ಮಾಡಿದ ಕಾರ್ಯಗಳು ನಿಮ್ಮನ್ನು ನಿಲ್ಲಿಸುತ್ತವೆ. ನೀವು ಜಯ ಹೊಂದುತ್ತೀರಿ, ನೀವು ಸಂಪೂರ್ಣವಾಗಿ ಮಾಡಬಲ್ಲಿರಿ. ಅವಸರದಲ್ಲಿ ಮದುವೆ ಮಾಡಬೇಡಿ ನಿಮ್ಮ ಮಕ್ಕಳಿಗೆ. ಅವಸರದಲ್ಲಿ ಮನೆ ಕಟ್ಕೊಳ್ಬೇಡ್ರಿ, ಇಲ್ಲವೇ ಕೊಂಡ್ಕೊಳ್ಬೇಡಿ. ಏನೋ ಆ ಕ್ಷಣವೇ ಆಲೋಚನೆ ಬಂತೆಂದು ಏನೋ ಯೋಚಿಸಿ ಕೊಂಡ್ಕೊಳ್ಬೇಡಿ. ನಿಮ್ಮ ಶಕ್ತಿಗೆ ಮೀರಿದವುಗಳನ್ನು ಹೋಗ್ಲಿ EMI ಕಟ್ತೇನಲ್ಲವೇ ಅಂದುಕೊಂಡು ಅಜ್ಞಾನದಿಂದ ಕೊಂಡುಕೊಂಡು ಈ ದಿನ ಸಾಲಕ್ಕೆ ಗುರಿಯಾದವರು ತಮಗಿರುವುದನ್ನೆಲ್ಲ ಕಳೆದುಕೊಂಡದನ್ನು ನೋಡ್ತಿದ್ದೇವಲ್ಲವೇ? ನಿಮಗೆ ಎಷ್ಟೇ ದುಡ್ಡಿದ್ರು, ಎಷ್ಟೇ ಬಲವಿದ್ದರೂ, ಎಷ್ಟೇ ಜ್ಞಾನವಿದ್ರೂ, ದೇವರ ಕನಿಕರ ನಿಮಗಿಲ್ಲದಿದ್ದರೆ, ದೇವರು ಕೊಡುವ ಅವಕಾಶ ನಿಮಗಿಲ್ಲದಿದ್ದರೆ, ದೇವರ ಸಮಯದಲ್ಲಿ ಆ ಕಾರ್ಯ ಆಗದಿದ್ದರೆ ನೀವು ಜಯ ಹೊಂದಲಾರಿರಿ, ಅದನ್ನು ಸಂಪೂರ್ಣಗೊಳಿಸಲಾರಿರಿ, ದೇವದಾನ ಹೊಂದಲಾರಿರಿ. ಅದಕ್ಕಾಗಿಯೇ ದೇವರ ವಾಕ್ಯವೆಂಬ ಬುನಾದಿಯ ಮೇಲೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಣ, ನಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳೋಣ, ನಮ್ಮ ನಿರ್ಣಯಗಳನ್ನು ವಾಕ್ಯಾನುಸಾರವಾಗಿ ಮಾಡಿಕೊಳ್ಳೋಣ. ನಾನು ಓಡಬಲ್ಲೆನು ಅಂದುಕೊಳ್ಳುವಂಥವನು ಸೋತು ಹೋಗಬಹುದು. ನನಗೆ ಬಲ ಇದೆ, ನಾನು ಜಯಿಸುತ್ತೇನೆ ಅನ್ನುವಂಥವನು ಸೋತು ಹೋಗಬಹುದು. ನನಗೆ ಯಾವಾಗ ಬೇಕೋ ಆವಾಗ ಆಹಾರ ಸಿದ್ಧಪಡಿಸಿಕೊಳ್ಳಬಲ್ಲೆನು ಅಂದುಕೊಳ್ಳುವಂಥವನು ಹಸಿವೆಯಿಂದ ಸಾಯಬಹುದು. ಅದಕ್ಕಾಗಿ ಎಂದಿಗೂ ದೇವರ ಸಮಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇರುವೆಗಳನ್ನು ನೋಡಿ ಬುದ್ಧಿ ತಂದುಕೊಳ್ಳಿ ಅಂದಿದ್ದಾರೆ ದೇವರು. ಇರುವೆಗಳು ಮಳೆಗಾಲಕ್ಕಾಗಿ ಬೇಸಿಗೆ ಕಾಲದಲ್ಲಿ ಆಹಾರ ಸಿದ್ಧ ಮಾಡಿಕೊಳ್ತಾವಂತೆ. ಬರಗಾಲದಲ್ಲಿ ಆಹಾರದ ಕೊರತೆ ಇದ್ದಾಗ ಐಗುಪ್ತ್ಯದಲ್ಲಿದ್ದ ಯೋಸೇಫನು ಎಲ್ಲರಿಗೂ ಸಮೃದ್ಧಿಯಾದ ಆಹಾರ ಒದಗಿಸಿಕೊಡ್ತಾನಂತೆ. ಅದಕ್ಕೆ ಕಾರಣ ದೇವರ ಆಲೋಚನೆ, ದೇವರ ಚಿತ್ತ, ದೇವರ ಜ್ಞಾನ, ದೇವರು ಕೊಟ್ಟಿರುವ ಅವಕಾಶ. ನಮಗೆ ಅದೃಷ್ಟ ದುರದೃಷ್ಟ ಅನ್ನುವಂಥದ್ದು ಏನೂ ಇಲ್ಲ ಪ್ರಿಯರೇ. ಆದರೆ ದೇವರ ಸಮಯವೇ ನಮಗೆ ಅದೃಷ್ಟದಂತಿರುತ್ತೆ. ದೇವರು ಕೊಟ್ಟ ಅವಕಾಶ ದೊಡ್ಡ ಭಾಗ್ಯದಂತಿರುತ್ತೆ. ದೇವರ ಸಮಯದಲ್ಲಿ ಮಾಡಿದಂತಹ ಯಾವ ಕೆಲಸ ಆಗಿದ್ರೂ ಸಹ ಅದು ಸಫಲಗೊಳ್ಳುತ್ತದೆ. ಪ್ರತಿಯೊಂದಕ್ಕೂ ಸಮಯ ಉಂಟೆಂದು ದೇವರು ಹೇಳಿದಾರಲ್ಲವೇ ಇದೇ ಪ್ರಸಂಗಿಯ ಪುಸ್ತಕದಲ್ಲಿ? ಪ್ರತಿಯೊಂದಕ್ಕೂ ಸಮಯ ಉಂಟು. ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕೋ ಅದನ್ನು ಮಾಡುವಾಗಲೇ ಆಶೀರ್ವದಿಸಲ್ಪಡುತ್ತೇವೆ ಹೊರತು ಯಾವಾಗ ಅಂದರೆ ಆವಾಗ, ಯಾವುದಂದರೆ ಅದನ್ನು ನಾವು ಮಾಡುವಾಗ, ಅಂದರೆ ನಮ್ಮ ಇಷ್ಟಾನುಸಾರವಾಗಿ ಕೆಲಸ ಮಾಡಲು ನಾವು ಪ್ರಯತ್ನಿಸಿದರೆ ನಾವು ಗೆಲ್ಲುವುದಕ್ಕಾಗೋದಿಲ್ಲ, ಜಯಿಸ್ಲಿಕ್ಕಾಗೋದಿಲ್ಲ, ಸೋತು ಹೋಗ್ತೇವೆ. ನೀವು ಸೋತು ಹೋದಂಥವರಾಗಿದ್ದೀರೋ, ಜಯ ಜೀವಿತ ಬೇಕಂದ್ಕೊಳ್ತಾ ಇದ್ದೀರೋ, ಹಾಗಾದರೆ ವಾಕ್ಯವೆಂಬ ಬುನಾದಿಯ ಮೇಲೆ ನೀವು ಕಟ್ಟಲ್ಪಡಿಯಿರಿ. ಅಂದರೆ ದೇವರ ವಾಕ್ಯದ ಮೇಲೆ ಆಧಾರಗೊಳ್ಳಿರಿ. ದೇವರ ವಾಕ್ಯದ ನಡೆಸುವಿಕೆಯಲ್ಲಿ ದೈವ ನಿರ್ಣಯದೊಂದಿಗೆ ಪ್ರತಿಯೊಂದು ಹೆಜ್ಜೆ ಹಾಕಿರಿ. ಯೋಬನು ಹೇಳ್ತಾನೆ, ನಾನು ಹಾಕಿರುವ ಪ್ರತಿಯೊಂದು ಹೆಜ್ಜೆ ತುಪ್ಪದಲ್ಲಿ ಬಿದ್ದಿತು ಅನ್ನುತ್ತಾನೆ.
ಅಂದರೆ ಆಶೀರ್ವದಿಸಲ್ಪಟ್ಟನು ಎಂದರ್ಥ. ಹಾಗಾಗಿ ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸುವ ಆತನೇ, ನಮ್ಮ ನಿರ್ಣಯಗಳನ್ನು ಆತನೇ ನೆರವೇರಿಸ್ತಾನೆ. ನಮಗನೇಕ ಆಲೋಚನೆ ಬರ್ತವೆ, ಆದರೆ ಯಾವುದು ದೇವರಿಂದ ಬಂದಿವೆ ಎಂದು ವಿವೇಚನೆ ಕೊಡುವವನು ದೇವರಾಗಿರೋದ್ರಿಂದ ಆ ದೇವರ ಚಿತ್ತ ಮಾಡುವುದನ್ನೇ ಕಲಿತುಕೊಂಡು ಆಶೀರ್ವದಿಸಲ್ಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನನಗೆ ದುಡ್ಡಿದೆ, ಮನೆ ಕಟ್ಟಬಲ್ಲೆ, ನನಗೆ ಜ್ಞಾನ ಇದೆ, ದುಡ್ಡು ಸಂಪಾದಿಸಬಲ್ಲೆ, ಎಕ್ಸಾಮ್ನಲ್ಲಿ ಪಾಸ್ ಆಗಬಲ್ಲೆ, ನನಗೆ ಬಲವಿದೆ, ನಾನು ಜಯಿಸಬಲ್ಲೆ, ನನಗೆ ಚುರುಕುತನ ಉಂಟು, ನಾನು ಏನು ಬೇಕಾದರೂ ಯಾವ ಕೆಲಸ ಆದರೂ ಮಾಡಬಲ್ಲೆ. ಇಂತಹ ಆಲೋಚನೆಯಿಂದ ನಾವು ಸೋತು ಹೋಗುವವರಾಗಿರದೆ ತಗ್ಗಿಸಿಕೊಂಡು ನಮಗಿರುವವುಗಳನ್ನು, ನೀವು ಕೊಟ್ಟಿರುವವುಗಳನ್ನು ನಿಮ್ಮ ಚಿತ್ತಾನುಸಾರವಾಗಿ, ನಿಮ್ಮ ವಾಕ್ಯಾನುಸಾರವಾಗಿ, ನಿಮ್ಮ ಅವಕಾಶ ಅಂದರೆ ನೀವು ಕೊಟ್ಟ ಅವಕಾಶಗಳ ಮೇರೆಗೆ, ನಿಮ್ಮ ಸಮಯಗಳ ಮೇರೆಗೆ ಬಲಿಷ್ಠನ ಕೈಗಳಲ್ಲಿದ್ದಂತಹ ಬಾಣಗಳಂತೆ ಸಿದ್ಧರಾಗಿ ಅಂಬುಗಳ ರೂಪದಲ್ಲಿ ಭದ್ರಪಡಿಸಲ್ಪಟ್ಟಿರುವ ಬಾಣಗಳ ಹಾಗೆ ನಾವು ಸಿದ್ಧರಾಗಿರುವುದಕ್ಕಾಗಿ ನೀವು ಕೊಟ್ಟ ಅವಕಾಶವನ್ನು ಉಪಯೋಗಿಸಿಕೊಂಡು ಗುರಿಯಿಟ್ಟು ಹೊಡೆದು ದೊಡ್ಡ ಜಯವನ್ನು ಸಾಧಿಸುವುದಕ್ಕಾಗಿ ನಮ್ಮ ಒಬ್ಬೊಬ್ಬರ ಬದುಕಿನಲ್ಲಿ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರಿಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ದೇವರು ತಪ್ಪದೆ, ದೇವರು ನಮಗೆ ಜಯ ಕೊಡುತ್ತಾರೆ. ಆತನ ಸಮಯದಲ್ಲಿ, ಆತನ ಬಲದಲ್ಲಿ, ಆತನ ಜ್ಞಾನದೊಂದಿಗೆ ಆತನು ಕೊಟ್ಟ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಅದ್ಭುತ ಕಾರ್ಯಗಳನ್ನು ಬಲಹೀನರಾದಾಗ್ಯೂ, ಏನೂ ಇಲ್ಲದವರಾದಾಗ್ಯೂ, ಎಂಥವರಾದಾಗ್ಯೂ ನಮ್ಮೆಲ್ಲರನ್ನು ದೇವರು ಉನ್ನತ ಸ್ಥಿತಿಗೆ ಹೆಚ್ಚಿಸುತ್ತಾರೆ. ದಿಗಿಲು ಪಡಬೇಡಿ. ನಿಮಗಿಲ್ಲದವುಗಳಿಗಾಗಿ ಬಾಧೆ ಪಡಬೇಡಿರಿ. ಇತರರೊಂದಿಗೆ ಹೋಲಿಸಿಕೊಂಡು ಕುಗ್ಗಿ ಹೋಗಬೇಡಿರಿ. ಯೇಸುವನ್ನೇ ದೃಷ್ಟಿಸಿ ನೋಡಿರಿ. ಆತನೇ ಸಕಲವಾದ ಆಶೀರ್ವಾದಗಳನ್ನು ಅನುಗ್ರಹಿಸ್ತಾರೆಂದು ನಂಬಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.